ರಾಜಧಾನಿ ಬೆಂಗಳೂರಿನಲ್ಲಿ ನಕಲಿ ಪೊಲೀಸರ ಹಾವಳಿ ಹೆಚ್ಚಾಗಿದೆ. ಪೊಲೀಸ್ ಅಂತ ಹೇಳಿಕೊಂಡು ಪಾರ್ಕ್ಗೆ ಬರುವ ದಂಪತಿಗಳನ್ನ ಟಾರ್ಗೆಟ್ ಮಾಡಿ ಹಣ ವಸೂಲಿಯನ್ನ ಮಾಡ್ತಿದ್ದಾರೆ. ಜಯನಗರ ಪಾರ್ಕ್ಗೆ ಬಂದ ದಂಪತಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿ 12 ಗ್ರಾಂ ಗೋಲ್ಡ್ ಚೈನ್ ಹಾಗೂ 5 ಗ್ರಾಂ ಉಂಗುರವನ್ನ ಸುಲಿಗೆ ಮಾಡಿದ್ದ. ಈ ಕುರಿತು ಜಯನಗರ ಠಾಣೆಗೆ ದಂಪತಿ ದೂರನ್ನ ದಾಖಲಿಸಿದ್ರು. ದೂರು ದಾಖಲಿಸಿಕೊಂಡ ಜಯನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ವಿದೇಶದಲ್ಲಿ ಕೆಲಸ ಮಾಡುವ ಮುನ್ನ ಹುಷಾರಾಗಿರಿ. ಫಾರಿನ್ನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಪಂಗನಾಮ ಹಾಕಿದ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಕೈತುಂಬ ಸಂಬಳದ ಆಸೆ ತೋರಿಸಿ ಲಕ್ಷ ಹಣ ಪಡೆದು ಸುಮಾರು 50ಕ್ಕೂ ಅಧಿಕ ಮಂದಿಗೆ ವಂಚನೆ ಮಾಡಿದ ಆರೋಪ ಕೇಳಿಬಂದಿದೆ. ಅಕ್ಷಯ್ ನಗರದ ಜಸ್ಟ್ ಸೆಟ್ ಕಂಪನಿಯ ಮಾಲೀಕರು ಆಸ್ಟ್ರಿಯಾದ ವೇರ್ಹೌಸ್ನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ನಂಬಿಸಿ ಮೋಸ ಮಾಡಿದ್ದಾರೆ. ಮಾರ್ಚ್ 10ರಂದು ಇಮೇಲ್ ಮೂಲಕ ಆಫರ್ ಲೆಟರ್ ಬಂದಿತ್ತು. ಬಳಿಕ ಕರೆ ಮಾಡಿದಾಗ ಕಂಪನಿ ಮಾಲೀಕರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಬಳಿಕ ಅಕ್ಷಯ್ ನಗರದ ಕಂಪನಿಗೆ ಹೋದಾಗ ಕಚೇರಿಗೂ ಬೀಗ ಹಾಕಲಾಗಿತ್ತು. ಸದ್ಯ ಅಕ್ಷಯ್ ನಗರದ ಜಸ್ಟ್ ಸೆಟ್ ಕಂಪನಿಯ ಮಾಲೀಕರು ಸೇರಿ 6 ಜನರ ವಿರುದ್ಧ ರಾಮಮೂರ್ತಿ ಠಾಣೆಗೆ ಸಂತ್ರಸ್ತರು ದೂರನ್ನ ನೀಡಿದ್ದಾರೆ. ವಿಶ್ವ ಜಲ ದಿನದ ಪ್ರಯುಕ್ತ ಬೆಂಗಳೂರು ಜಲಮಂಡಳಿ ವತಿಯಿಂದ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿಯನ್ನ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಸ್ಯಾಂಕಿ ಕೆರೆಯಲ್ಲಿ ಇಂದು ಸಂಜೆ 6 ಗಂಟೆಗೆ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ. ವಾರಣಾಸಿಯಿಂದ ಆಗಮಿಸಿರುವ ಪುರೋಹಿತರ ನೇತೃತ್ವದಲ್ಲಿ ಕಾವೇರಿ ಆರತಿಯನ್ನ ನಡೆಸಲಾಗುತ್ತೆ. ಕಾರ್ಯಕ್ರಮದಲ್ಲಿ 20,000ಕ್ಕೂ ಹೆಚ್ಚು ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ನಕಲಿ ಪೊಲೀಸರ ಹಾವಳಿ ಹೆಚ್ಚಾಗಿದೆ. ಪೊಲೀಸ್ ಅಂತ ಹೇಳಿಕೊಂಡು ಪಾರ್ಕ್ಗೆ ಬರುವ ದಂಪತಿಗಳನ್ನ ಟಾರ್ಗೆಟ್ ಮಾಡಿ ಹಣ ವಸೂಲಿಯನ್ನ ಮಾಡ್ತಿದ್ದಾರೆ. ಜಯನಗರ ಪಾರ್ಕ್ಗೆ ಬಂದ ದಂಪತಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿ 12 ಗ್ರಾಂ ಗೋಲ್ಡ್ ಚೈನ್ ಹಾಗೂ 5 ಗ್ರಾಂ ಉಂಗುರವನ್ನ ಸುಲಿಗೆ ಮಾಡಿದ್ದ. ಈ ಕುರಿತು ಜಯನಗರ ಠಾಣೆಗೆ ದಂಪತಿ ದೂರನ್ನ ದಾಖಲಿಸಿದ್ರು. ದೂರು ದಾಖಲಿಸಿಕೊಂಡ ಜಯನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ವಿದೇಶದಲ್ಲಿ ಕೆಲಸ ಮಾಡುವ ಮುನ್ನ ಹುಷಾರಾಗಿರಿ. ಫಾರಿನ್ನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಪಂಗನಾಮ ಹಾಕಿದ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಕೈತುಂಬ ಸಂಬಳದ ಆಸೆ ತೋರಿಸಿ ಲಕ್ಷ ಹಣ ಪಡೆದು ಸುಮಾರು 50ಕ್ಕೂ ಅಧಿಕ ಮಂದಿಗೆ ವಂಚನೆ ಮಾಡಿದ ಆರೋಪ ಕೇಳಿಬಂದಿದೆ. ಅಕ್ಷಯ್ ನಗರದ ಜಸ್ಟ್ ಸೆಟ್ ಕಂಪನಿಯ ಮಾಲೀಕರು ಆಸ್ಟ್ರಿಯಾದ ವೇರ್ಹೌಸ್ನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ನಂಬಿಸಿ ಮೋಸ ಮಾಡಿದ್ದಾರೆ. ಮಾರ್ಚ್ 10ರಂದು ಇಮೇಲ್ ಮೂಲಕ ಆಫರ್ ಲೆಟರ್ ಬಂದಿತ್ತು. ಬಳಿಕ ಕರೆ ಮಾಡಿದಾಗ ಕಂಪನಿ ಮಾಲೀಕರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಬಳಿಕ ಅಕ್ಷಯ್ ನಗರದ ಕಂಪನಿಗೆ ಹೋದಾಗ ಕಚೇರಿಗೂ ಬೀಗ ಹಾಕಲಾಗಿತ್ತು. ಸದ್ಯ ಅಕ್ಷಯ್ ನಗರದ ಜಸ್ಟ್ ಸೆಟ್ ಕಂಪನಿಯ ಮಾಲೀಕರು ಸೇರಿ 6 ಜನರ ವಿರುದ್ಧ ರಾಮಮೂರ್ತಿ ಠಾಣೆಗೆ ಸಂತ್ರಸ್ತರು ದೂರನ್ನ ನೀಡಿದ್ದಾರೆ. ವಿಶ್ವ ಜಲ ದಿನದ ಪ್ರಯುಕ್ತ ಬೆಂಗಳೂರು ಜಲಮಂಡಳಿ ವತಿಯಿಂದ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿಯನ್ನ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಸ್ಯಾಂಕಿ ಕೆರೆಯಲ್ಲಿ ಇಂದು ಸಂಜೆ 6 ಗಂಟೆಗೆ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ. ವಾರಣಾಸಿಯಿಂದ ಆಗಮಿಸಿರುವ ಪುರೋಹಿತರ ನೇತೃತ್ವದಲ್ಲಿ ಕಾವೇರಿ ಆರತಿಯನ್ನ ನಡೆಸಲಾಗುತ್ತೆ. ಕಾರ್ಯಕ್ರಮದಲ್ಲಿ 20,000ಕ್ಕೂ ಹೆಚ್ಚು ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.